ಬಿಗ್ ಬಾಸ್ ಸೀಸನ್ 11ರ ಕಾರ್ಯಕ್ರಮದಲ್ಲಿ ನಟ ಉಗ್ರ ಮಂಜು ಸ್ಪರ್ಧಿಯಾಗಿದ್ದಾರೆ. ಉತ್ತಮ ಮನರಂಜನೆ ನೀಡುತ್ತಿರುವ ಉಗ್ರ ಮಂಜು ಟಾಸ್ಕ್ಗಳಲ್ಲಿಯೂ ವೀಕ್ಷಕರು ಬೆರಗಾಗುವಂತ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ. ಅಸಲಿಗೆ ಉಗ್ರ ಮಂಜು ಅವರ ಹಿನ್ನೆಲೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಉಗ್ರ ಮಂಜು ಉತ್ತಮ ಕ್ರೀಡಾಪಟು ಸಹ ಹೌದು. ಹೈಸ್ಕೂಲಿನಲ್ಲಿ ಇವರು ಸ್ಟೇಟ್ ಲೆವೆಲ್ ಕಬಡ್ಡಿ ಮತ್ತು ಖೋಖೋ ಪ್ಲೇಯರ್ ಆಗಿದ್ದರು. ಬಾಲ್ಯದಲ್ಲಿ ಯೋಧನಾಗುವ ಕನಸು ಕಂಡಿದ್ದ ಉಗ್ರ ಮಂಜು ಆರ್ಮಿ ಆಫೀಸರ್ ಆಗಿ ದೇಶ ಸೇವೆ ಮಾಡಬೇಕೆಂದು ಅಂದುಕೊಂಡಿದ್ದರು. ಉಗ್ರ ಮಂಜು ಇದಕ್ಕಾಗಿಯೇ ಎನ್ಸಿಸಿಗೆ ಸೇರಿದ್ದರು. ದೈಹಿಕ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ಕೂಡ ಮೈಗೂಡಿಸಿಕೊಂಡಿದ್ದರು. ದೇಶ ಕಾಯುವ ಯೋಧ ಆಗಬೇಕೆಂಬ ಸಲುವಾಗಿಯೇ ಬೆಂಗಳೂರಿನ ಜಯನಗರದಲ್ಲಿರುವಂತಹ ನ್ಯಾಷನಲ್ ಕಾಲೇಜಿಗೆ ಸೇರಿದ್ದರು. ಇದೇ ಕಾಲೇಜಿನಲ್ಲಿ 3 ವರ್ಷ ಅಥ್ಲೆಟಿಕ್ ಚಾಂಪಿಯನ್ ಕೂಡ ಆಗಿದ್ದರು. ಇವರು ಕರಳಿಪಟ್ಟು ಕೂಡ ಕಲಿತಿದ್ದರು. ಮುಂದೆ ನ್ಯಾಷನಲ್ ಕಾಲೇಜಿನಲ್ಲಿ ನಡೆದ ಎನ್ಸಿಸಿ ವಿಶೇಷ ಕ್ಯಾಂಪ್ನಲ್ಲಿ ಯೋಧರ ಮನೆಯ ಸಮೀಕ್ಷೆ ನಡೆಸುವ ಅವಕಾಶ ಮಂಜುಗೆ ಲಭಿಸಿತ್ತು. ಮಡಿಕೇರಿಯ ವೀರ ಯೋಧರನ್ನು ಮಂಜು ಭೇಟಿ ಮಾಡಿದ್ದರು. ಎನ್ಸಿಸಿಯಲ್ಲಿ ಶಿಸ್ತುಬದ್ಧ ಜೀವನ ಕ್ರಮ ಅನುಸರಿಸಿದ್ದ ಮಂಜು ಉತ್ತಮ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡಿದ್ದರು. ಬಿಎಸ್ಎಫ್ಗೆ ಸೇರಬಹುದಾದಂತಹ ಪರೀಕ್ಷೆಯನ್ನು ಕೂಡ ಇವರು ಉತ್ತೀರ್ಣರಾಗಿದ್ದರು. ದೇಹದಾಢ್ಯ ಪರೀಕ್ಷೆಯಲ್ಲಿ ಕೂಡ ಇವರು ಪಾಸ್ ಆಗಿದ್ದರು. ಆದರೆ ದೇಶ ಸೇವೆಯಲ್ಲಿ ಪ್ರಾಣ ಹಾನಿಯಾದರೆ ತಾವೇ ಹೊಣೆ ಎಂಬ ದೃಢೀಕರಣ ಪ್ರಮಾಣ ಪತ್ರಕ್ಕೆ ಮಂಜು ತಂದೆ ತಾಯಿ ಸಹಿ ಹಾಕಬೇಕಾಗಿತ್ತು. ಆದರೆ ಇದಕ್ಕೆ ಮಂಜು ತಂದೆ ತಾಯಿ ಒಪ್ಪಲಿಲ್ಲ. ಮಂಜುಗೆ 3 ಮಂದಿ ತಂಗಿಯರಿದ್ದಾರೆ. ಅಪ್ಪ ಅಮ್ಮನಿಗೆ ಮಂಜು ಒಬ್ಬನೇ ಗಂಡು ಮಗ. ಹೀಗಾಗಿ ಮಂಜು ಸೇನೆ ಸೇರುವುದಕ್ಕೆ ಅಪ್ಪ ಅಮ್ಮ ಒಪ್ಪಲಿಲ್ಲ. ಮಂಜು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕೆನ್ನುವುದು ಅವರ ತಂದೆ ತಾಯಿಯ ಕನಸಾಗಿತ್ತು. ಹೀಗೆ ದೇಶ ಸೇವೆ ಮಾಡುವ ಕನಸು ಕೈಗೂಡದ ಕಾರಣದಿಂದಾಗಿ ಮಂಜು ಓದಿನಲ್ಲಿ ಆಸಕ್ತಿ ಕಳೆದುಕೊಂಡರು. 2ನೇ ವರ್ಷದ ಪದವಿ ಮಾಡುತ್ತಿದ್ದಾಗ ರಂಗಭೂಮಿ ನಂಟು ಬೆಳೆಸಿಕೊಂಡರು. ನಾಟಕಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿರುವ ಉಗ್ರ ಮಂಜುಗೆ ಬಿಗ್ ಬಾಸ್ ವಿನ್ನರ್ ಆಗಬೇಕೆಂಬ ಬಯಕೆ ಇದೆ. ವೇದಿಕೆ ಮೇಲೆ ಬಿಗ್ ಬಾಸ್ ವಿನ್ನರ್ ಟ್ರೋಫಿಯನ್ನು ತಾಯಿಗೆ ನೀಡಬೇಕೆಂಬ ಕನಸು ಕೂಡ ಮಂಜುದಾಗಿದೆ. ಇದು ಈಡೇರುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇದು ಸ್ನೇಹಿತರೆ ಉಗ್ರ ಮಂಜು ಅವರ ಒಂದು ಸಣ್ಣ ಹಿನ್ನೆಲೆಯಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.